ಹೋರಾಟ ಹೋರಾಟ ತಾಯ್ನಾಡಿಗಾಗಿ ಯೋಧರ ಹೋರಾಟ. ತಾಯ್ನಾಡನ್ನು ಕಾಪಾಡುಗೋಸ್ಕರ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಈ ಭಾರತ ಭೂಮಿಯನ್ನೇ ಪಡೆಯಲೇಬೇಕೆಂಬ ಛಲಕ್ಕಾಗಿ ಪಾಕಿಸ್ತಾನದ ಯೋಧರು ಹುಟ್ಟಡಗಿಸಲು ಹಣ ತೊಟ್ಟು ನಿಂತಿದ್ದಾರೆ ನಮ್ಮ ದೇಶದ ವೀರ ಯೋಧರು. ರಾಮನೆಂಬ ಯೋಧ ತಾಯ್ನಾಡನ್ನು ರಕ್ಷಿಸಿದರೆ, ಲಕ್ಷ್ಮಣನೆಂಬ ರೈತ ಮಣ್ಣಲ್ಲಿ ಅಧರ್ಮ ಎಂಬ ಬೀಜ ಬಿತ್ತಿ ಸತ್ಯ ಎಂಬ ದವಸ ಧಾನ್ಯ ಬೆಳೆದು ಉಣ್ಣಲು ಆಹಾರ ಎಂಬ ಅಮೃತ ಕಲ್ಪಿಸಿಕೊಂಡ ಮಹಾನುಭಾವರು ನಮ್ಮ ಗಡಿ ಕಾಯುವ ಯೋಧರು. ರಾವಣನಂತ ರಾಜಕಾರಣಿಗಳು ಕರ್ಮ ಎಂಬ ಕಾಸಿನಲ್ಲಿ ಅಧರ್ಮ ಎಂಬ ಅರಮನೆ ಕಟ್ಟಿ ಅನ್ಯಾಯದ ಬೇನಾಮಿ ಆಸ್ತಿ ಗಳಿಸಿ ರಾಕ್ಷಸನಂತೆ ಮೆರೆಯುತ್ತಿದ್ದಾರೆ. ಆ ನರವ್ಯಾಘ್ರಗಳು ಏ ಮಗನೇ ನಾಗೇಂದ್ರ ಪ್ರಸಾದ್, ನೀನು ಮಾಡುವ ನೀಚ ಕೆಲಸಕ್ಕೆ ನನ್ನನ್ನು ಬಳಸಿಕೊಳ್ಳಬೇಕೆಂಬ ಆಸೆ ನಿನ್ನಲ್ಲಿತ್ತು. ಅದು ನಿನ್ನಿಂದ ಆಗಲಿಲ್ಲ ಎಂಬ ಕಾರಣಕ್ಕೆ ನಮ್ಮಂತ ಅಮಾಯಕರನ್ನು ಮನೆಯಿಂದ ಹೊರಹಾಕಿ ನಿನ್ನ ಸಮಾಧಿಯನ್ನು ನೀನೇ ತೋಡಿಕೊಳ್ಳಿ. ನೀನು ಮಾಡುವ ಅನ್ಯಾಯ ಧರ್ಮಕ್ಕೆ ಮಟ್ಟ ಹಾಕಿ ಅನ್ಯಾಯದ ವಿರುದ್ಧ ಮೆಟ್ಟಿ ನಿಲ್ಲುವ ದಿಟ್ಟ ಹೋರಾಟಗಾರ ಈ ಘನವೆತ್ತ ಗಜೇಂದ್ರ. ಯಾರೋ ನೀನು ಮದವೇರಿದ ಮದ್ದಾನಿಯಂತೆ ನಿಂತುಕೊಂಡು ಮನೆ ಬಂದಂತೆ ಮಾತನಾಡುತ್ತಿರಲಿಲ್ಲ. ಯಾರೋ ನೀನು? ಓಹೋ, ಆ ದೃಷ್ಟ ನಾಗೇಂದ್ರ ಪ್ರಸಾದನ ಕೈಗೆ ಕೆಲಸ ಮಾಡುವ ಗಜೇಂದ್ರ. ಮಾತಿನ ಮೇಲೆ ಹಿಡಿತವರಲಿ ಎಲುಬು ಇಲ್ಲದ ನಾಲಿಗೆ ಎಂದು ಹಾದಿ ತಪ್ಪಿ ಮಾತನಾಡಿದ್ದೆ. ಆದರೆ ಮಾತನಾಡಿದರೆ ಏನು ಮಾಡುವಿ? ನಾನನ್ನುವ ವಂಚಕರಲ್ಲ, ನೆಲೆಸಿರ್ತಾರೆ ಈ ಗರುಡನ ಕೈಯಲ್ಲಿ. ಅಂದ ಮೇಲೆ ನೀನು ಅಷ್ಟೊಂದು ನಿಷ್ಠಾವಂತನಾಗಿದ್ದರೆ ಬಡವರ ಆಸ್ತಿಗೆ ಆಸೆ ಪಡುವ ಆ ನಾಗೇಂದ್ರ ಪ್ರಸಾದನ ಕೈಕೆಗೆ ಕೆಲಸ ಮಾಡುತ್ತಿರಲಿಲ್ಲ. ನಡೆಯುವ ಹಾದಿಯಲ್ಲಿ ಚುಚ್ಚು ಮುಳ್ಳುಗಳಿದ್ದರೆ ಪಾದರಕ್ಷೆಗಳನ್ನು ಹಾಕಿಕೊಂಡು ನಡೆಯಬೇಕು. ಬದುಕೆಂಬ ಹಾದಿಯಲ್ಲಿ ನಿನ್ನಂತ ಚುಚ್ಚು ಮಾತನಾಡಿದವರಿಗೆ ಎಂದು ಬೆಲೆ ಕೊಡುವುದಿಲ್ಲ ಈ ಗಜೇಂದ್ರ. ನೀನು ಅಷ್ಟೊಂದು ನ್ಯಾಯದಿಂದ ನಡೆಯೋನು ನೀನಾಗಿದ್ದರೆ ಈ ನೆಲದಲ್ಲಿ ಹುಟ್ಟಿ ತಾಯಿನಾಡನೆ ನೇಮಿಸಿದೆ. ತಾಯಿನಾಡನೆ ಬೆತ್ತಲೆ ಮಾಡಲು ಒಂದು ಹಾಕೋರ ಜೊತೆ ಸೇರಿಕೊಂಡು ಅಮಾಯಕರ ಬದುಕಿಗೆ ಕೊಳ್ಳಿಡುವ ಕಟುಕ ನೀನ್ಯಾವನೇವಂತ? ಲೇ ಗರುಡ, ನ್ಯಾಯದ ಬಗ್ಗೆ ನನಗೆ ಉಪದೇಶ ಹೇಳಲು ಬರಬೇಡ. ಯಾವುದು ಅನ್ಯಾಯ ಯಾವುದು ನ್ಯಾಯ ಎಂಬುದು ನನಗೆ ಚೆನ್ನಾಗಿಯೇ ಗೊತ್ತು. ನೀನು ಅಷ್ಟೊಂದು ನ್ಯಾಯದಿಂದ ನಡೆಯೋನು ನೀನಾಗಿದ್ದರೆ ಆ ರಾಕ್ಷಸನ ಸಂಘ ಮಾಡುತ್ತಿರಲಿಲ್ಲ. ಏನೋ ತಿಳಿಯದ ತಿಳಿಗೇಡಿಯಂತೆ ಮಾತನಾಡಬೇಡ. ಆ ದುಷ್ಟ ನಾಗೇಂದ್ರ ಪ್ರಸಾದ್ ಅಮಾಯಕರ ಮೇಲೆ ಮಾಡುತ್ತಿರುವ ಅನ್ಯಾಯವನ್ನು ಸಹಿಸದೆ ಅವನ ಕೆಲಸಕ್ಕೆ ಗುಡ್ಬಾ ಹೇಳಿ ಬಹಳ ದಿನಗಳೇ ಆದವು. ನೀನು ತಿಳಿದಂತೆ ಕರ್ಮದ ಕಟ್ಗಳಿ ಧರ್ಮದ ಒಡಲಿಗೆ ಕೊಳ್ಳಿ ಇಡುವ ಕೊಲೆಪಾತಕ ನಾನಲ್ಲ. ಸಮುದ್ರದಲ್ಲಿ ಎಷ್ಟೇ ಸಕ್ಕರೆ ಹಾಕಿದರೂ ಸಮುದ್ರದಲ್ಲಿ ಇರುವ ನೀರು ಸಿಹಿಯಾಲಾಗ್ತದೆ. ಸಿಹಿಯಾದ ಮಾತು ನಂಬುವಂತ ಮುಟ್ಟಾಳ ನಾನಲ್ಲ. ನಂಬುವುದು ಬಿಡುವುದು ನಿನಗೆ ಬಿಟ್ಟ ವಿಷಯ ಗರುಡ. ಆದರೆ ನಿನಗೊಂದು ಸತ್ಯ ತಿಳಿಸಬೇಕಿದೆ. ಯಾವುದಾದ ಸತ್ಯ? ನಾಗೇಂದ್ರ ಪ್ರಸಾದ್ ನಿನ್ನನ್ನೇ ಮುಗಿಸಲು ನನಗೆ ಸುಪಾರಿ ಕೊಟ್ಟಿದ್ದನು. ಆದರೆ ನ್ಯಾಯವಂತರ ಮೇಲೆ ದ್ವೇಷ ಸಾಧಿಸುವುದನ್ನು ಹೇಳಿ ಬಂದಿರುವೆ. ಇದೆಲ್ಲ ಗರುಡ ನಿನಗೆ ತಿಳಿಯೋದಿಲ್ಲ. ನನ್ನನ್ನು ನಂಬು. ನನ್ನ ಮೇಲೆ ಅಷ್ಟೊಂದು ದೇಶ ಇರಬೇಕಾದರೆ ಆ ಹೆಣತಿನ ಸರ್ಪಕ್ಕೆ ಗುರಿಯಿಟ್ಟ ಗರುಡ ಬರ್ತೇನೆ ಮಿಸ್ಟರ್ ಗಜೇಂದ್ರ. ಆ ಹೆಣೆ ಎತ್ತಿದ ಸರ್ಪಕ್ಕೆ ಗುರಿಯಿಟ್ಟ ಗರುಡ ನೀನಾದರೆ ಆ ಗಡ ಸರ್ಪ ನಾಗೇಂದ್ರನಿಗೆ ಗರ್ಜಿಸಿದ ಗಜೇಂದ್ರ ನಾನಾಗಿ ಆ ಭಂಡ ಬಡ್ಡಿ ಮಗ ನಾಗೇಂದ್ರನ ಗರ್ಜನೆಯನ್ನು ನಾನು ಅಡಗಿಸುವೆ. ಲೇ ಗಜೇಂದ್ರ, ಅಂತ್ಯ ಹಾಡಲು ಹೊಂಚು ಹಾಕಿದರೆ
ಮಿಂಚಿನಂತೆ ಹಾರುವುದು ನಿನ್ನ ಪ್ರಾಣ. ನೀನು ಮಾತನಾಡುವುದನ್ನು ನಾನು ಕೇಳಿಸಿಕೊಂಡೆ. ನ್ಯಾಯದಿಂದ ನಡೆಯವರಿಗೆ ಯಾರ ಭಯವಿಲ್ಲ. ನೀನು ಕೇಳಿಸಿಕೊಂಡಷ್ಟು ಬಿಟ್ಟರಷ್ಟು ನಿಮ್ಮಂತ ಕರ್ಮದ ಕಾರ್ಯ ಖದೀಮರನ್ನು ಕೊಚ್ಚಿ ಹಾಕುವುದೇ ಈ ಗಜೇಂದ್ರ. ಲೇ ಗಜೇಂದ್ರ, ಗಟ್ಟಿ ನಿರ್ಧಾರ ಮಾಡಿದ ನಿನ್ನಂತ ಗಂಡುಗುಡಿಗಳನ್ನು ಗಗನಕ್ಕೆ ಇಟ್ಟಿರುವನು ಈ ಕೀರ್ತಿರಾಜ್. ನಮ್ಮ ತಂಟೆಗೆ ಬರದಿದ್ದರೆ ಸರಿ, ಇಲ್ಲವಾದರೆ ಮುಟ್ಟಿ ನೋಡಲೇ ಈ ಧರ್ಮದ ಹುಲಿಯನ್ನು ಗುದ್ದಿ ಗುದ್ದಿ ಸಾಯಿಸುವೆನು. ಈ ನಿನ್ನ ದೇಹವನ್ನು ಧರ್ಮದ ಹುಲಿ ಗುದ್ದು ಗುದ್ದು ಸಾಯಿಸಲಿಕ್ಕೆ ನನ್ನನ್ನೇನು ಕುರಿಮರಿ ಎಂದುಕೊಂಡಿರುವೇನೋ ಬಚ್ಚ. ನಾಯ ಗಂಡನೆಂದು ಗರ್ವದಿಂದ ಗರಿಬಿಚ್ಚಿ ಹಾರಾಡಬಾಡಲೇ ಗಾಂಡು. ನಿನ್ನಂತ ಪುಂಡರು ಯಾರು ಬದುಕುವುದಿಲ್ಲ ಈ ಕೀರ್ತಿರಾಜನ ಕೈಯಲ್ಲಿ. ಲೇ ಕೀರ್ತಿರಾಜ್, ಸುಮ್ಮನೆ ಗಜೇಂದ್ರನನ್ನು ಕೆಳಕಿ ಕೆಂಡದಲ್ಲಿ ಆಹುತಿಯಾಗಬೇಡ. ಮರ್ಯಾದೆಯಿಂದ ಹೊರಟು ಹೋಗಲು ಇಲ್ಲಿಂದ. ಹೊರಟು ಹೋಗದಿದ್ರೆ ಏನು ಮಾಡುತ್ತೀಯೋ ಬಚ್ಚ? ನಿನ್ನಂತ ಶೂರರು ಯಾರು ಬದುಕುವುದಿಲ್ಲ ಈ ಭೂಮಂಡಲದಲ್ಲಿ. ನಾನೇ ಶೂರನೆಂದು ಶಡ್ಡು ಹೊಡೆದರೆ ಸುಡುಗಾಡು ಕಾಯುವುದು ಈ ನಿನ್ನ ಶರೀರ. ನಿಮ್ಮಪ್ಪನ ಮಗ ನೀನಾದರೆ ಮುಟ್ಟಿ ನೋಡಲೇ ಈ ಧರ್ಮದ ಹುಲಿಯನ್ನು. ಧರ್ಮದ ಹುಲಿ ನೀನು ಹುಲಿಯಾಗಿದ್ದರೆ ಇಲಿಯಂತೆ ಬದುಕುತ್ತಿರಲಿಲ್ಲ. ಲೇ ಗಜೇಂದ್ರ, ಇಷ್ಟೊಂದು ಸೊಕ್ಕಿನಿಂದ ಮಾತನಾಡಿದ ನಿನ್ನ ಮೇಲೆ ಸೇಡು ತೀರಿಸಿಕೊಳ್ಳದಿದ್ದರೆ ನನ್ನ ಹೆಸರು ಕಿರಾತಕ ಕುಲದ ಕೀರ್ತಿರಾಜನೇ ಅಲ್ಲ. ಬರುತ್ತೇನೆ ಗಜೇಂದ್ರ, ಮೈಂಡ್ ಇಟ್. ಕಿರಾತಕ ಕುಲದ ಕೀರ್ತಿರಾಜ್. ಲೇ ಕೀರ್ತಿರಾಜ್, ತೆರೆ ಮೇಲೆಯಲ್ಲಿ ಕುಳಿತು ನಿನ್ನಂತ ಗೌಡಿಗೆ ದರ್ಬಾರು ನಡೆಸಿದರು. ಅದಕ್ಕೆ ನಾನು ಕಡೆಗಾಲದ ಕಡಿವಾಣವನ್ನೇ ಹಾಕಿ ಕಾಲಪು ಗರ್ಭವನ್ನೇ ಸಿಳಿ ಕಾಲಿನ ಒತ್ತುವೆ. ನಿನ್ನ ನೆತ್ತಿಯ ಮೇಲೆ ಕಾಲಿಟ್ಟು ಕಾಲಚಕ್ರ, ಓ ಕಾಲಚಕ್ರ, ಅಲ್ಲಿ ನಿನ್ನ ಹಿಂದಿನವರಿಗೆ ನನ್ನ ಅನುಕೂಲವಾಗಿ ತಿರುಗುತ್ತಿದ್ದ ದುಷ್ಟರ ಧಮನಕ್ಕಾಗಿ ಶ್ರೀಹರಿಯುಗದಲ್ಲೇ ಅವತರಿಸಿ ಬಂದಂತೆ ಈ ಗಜೇಂದ್ರ ಅವತರಿಸಿ ಬಂದಿದ್ದಾನೆ. 20 ವರ್ಷಗಳ ಸೇಡಿನ ರೋಷಾಗ್ನನ್ನು ಸೇಡಿ ತೀರಿಸಿಕೊಳ್ಳದಿದ್ದರೆ ನನ್ನ ಹೆಸರು ಗಂಡ ಬೇರುಂಡ ಬಂಟ ಗಣಿಕರ ಗಂಡ. ನಿಮ್ಮಂತ ಮಿಕ್ಕಿದ ಮಕ್ಕಳ ಸಿಂಹದ ಸ್ವಪ್ನವಾದ ಮುಂಡ ಗಜೇಂದ್ರನೇ ಅಲ್ಲ. ಮೋನಿಕಾ, ಮೋನಿಕಾ, ಬಾರಮ್ಮ ಹೊರಗಡೆ. ಏನ್ ಮಾಡ್ತಾ ಇದೀಯಾ? ಹಾ, ಬಂದೆ ಅಕ್ಕ. ಒಳಗಡೆ ಕೆಲಸ ಮಾಡ್ತಾ ಇದ್ದೆ. ಅಲ್ಲಮ್ಮ, ಹೊಸದಾಗಿಂದ ಮದುವೆ ಆಗಿ ಬಂದಿದ್ದೀಯಾ? ಗಂಡ ಹೆಂಡತಿ ಜೊತೆಗೆ ಚೆನ್ನಾಗಿರೋದನ್ನ ಬಿಟ್ಟು ಯಾವಾಗಲೂ ಕೆಲಸ ಕೆಲಸ ಅಂತ ಇದ್ದೀಯಲ್ಲ. ಸ್ವಲ್ಪ ಗಂಡನ ಬಗ್ಗೆ ಒಂದು ಸ್ವಲ್ಪ ನಿಗಾ ವಹಿಸು. ಯಾವಾಗಲೂ ಅವ್ರ ಜೊತೆಲೇ ಇದ್ರೆ ಮನೆ ಕೆಲಸ ಮಾಡೋರು ಯಾರಕ್ಕ? ಮನೆ ಕೆಲಸ ಯಾರಕ್ಕೆ ಮಾಡಬೇಕು? ನಾನು ಇಲ್ಲಿವೇನು? ನೀನೇನು ಚಿಂತೆ ಮಾಡಬೇಡ, ಎಲ್ಲ ಕೆಲಸವನ್ನು ನಾನೇ ಮಾಡ್ತೀನಿ. ಒಂದು ನಿಮಿಷ ನೀನು ಇರ್ದೆ ಹೋದ್ರೆ ನಿನ್ನ ಗಂಡ ಯಾವ ರೀತಿ ಮಾಡ್ತಾ ಇದ್ದಾನೆ ಗೊತ್ತಿಲ್ಲ. ಯಾಕಂದ್ರೆ ಅವ್ರ ಬಗ್ಗೆ ನೀನು ಕಾಳಜಿಯಾಗಿರು, ಅಂದ್ರೆ ಅವನು ಖುಷಿ ಖುಷಿಯಾಗಿ ಇರ್ತಾನೆ. ಇದೇನಕ್ಕ ಹೀಗೆ ಮಾತನಾಡ್ತೀಯ? ನೀನು ಈ ರೀತಿ ಮಾತನಾಡಿದ್ರೆ ನನಗೆ ನಾಚಿಕೆ ಬರುತ್ತೆ. ನೀನು ಈ ರೀತಿ ನನಗೆ ತಮಾಷೆ ಅಯ್ಯಯ್ಯೋ, ಎಲ್ಲ ಗಂಡಸರು ಹಾಗೆ ಚಪ್ಪಲು ಚೆನ್ನಿಗರಾಯ್ರಿ. ನಿಮ್ಮ ಮಾಮ ಮೊದಲು ಮದುವೆ ಮಾಡ್ಕೊಂಡ್ ಬಂದಾಗ ನನಗೂ ಹಾಗೆ ಮಾಡ್ತಾ ಇದ್ರು. ಕೆಲಸ ಮಾಡೋದಕ್ಕೆ ಬಿಡ್ತಾ ಇರಲಿಲ್ಲ. ಏನು ಅಕ್ಕ ತಂಗಿರಿ ಇಬ್ರು ಸಂತೋಷದಿಂದ ನಗುತ್ತಿರಲಿಲ್ಲ? ನಿಮ್ಮ ತಮ್ಮ ಹೆಂಡ್ತಿನ ಬಿಟ್ಟು ಒಂದು 5 ನಿಮಿಷ ಇರುವುದಿಲ್ಲ. ಅದ್ರ ಬಗ್ಗೆ ನಾನು ಮಾತಾಡಿ ತಮಾಷೆ ಮಾಡ್ತಾ ಇದ್ದೆ. ಹೋಗ್ಲಿ ಬಿಡೆ ಸಾವಿತ್ರಿ, ಅವ್ರ ಲೇಖೆ ಗೋಳಕ್ಕೆ ಹೋಯ್ಕೊಳ್ಳಿವೆ. ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ತಮಾಷೆ ತುಂಟಾಟ ಮಾಡಿರಬಹುದು, ಅದನ್ನ ನೀನು ದೊಡ್ಡದು ಮಾಡುವುದೇ? ಹಾ ಮೋನಿಕಾ, ನೀ ಏನು ಚಿಂತೆ ಮಾಡಬೇಡಮ್ಮ, ಅವಳು ಹಾಗೆ.
ಬಾಬಾ, ಅಕ್ಕನಿಗೆ ನೀವಾದ್ರೂ ಹೇಳಿ. ಯಾವಾಗ್ಲೂ ನನಗೆ ತಮಾಷೆ ಮಾಡಿ ನನ್ನನ್ನು ನಗಿಸ್ತಾನೆ ಇರ್ತಾರೆ. ಅಕ್ಕನ ನೀವಾದ್ರೂ ಸ್ವಲ್ಪ ಬುದ್ಧಿ ಹೇಳ್ಬಾರ್ದಾ? ನೀನು ಚಿಂತೆ ಮಾಡಬೇಡಮ್ಮ. ನಿನ್ನ ಮೇಲಿನ ಪ್ರೀತಿಗಾಗಿ ಹಾಗೆಲ್ಲ ಮಾತನಾಡುತ್ತಾಳೆ ಅಮ್ಮ ಮೋನಿಕಾ. ನೀವಿಬ್ರು ಅಕ್ಕ ತಂಗಿರು ಅನನ್ಯವಾಗಿ ನಗುನಗುತ್ತಾ ಇದ್ದರೆ ಈ ಮನೆ ನಂದ ಗೋಕುಲದಂತೆ ಇರುತ್ತದೆ. ನಿಮ್ಮಿಬ್ಬರ ನಡುವೆ ಯಾವ ಭಿನ್ನಾಭಿಪ್ರಾಯ ಬರೆದಿದ್ದರೆ ಇವಳ ಮುತ್ತಿನಂತೆ ಇರುವಿರುವ ನಂಬಿಕೆ ನನಗಿದೆ. ಬಾವಾ, ನಿಮ್ಮ ನಂಬಿಕೆಯಂತೆ ನಿಮ್ಮ ಮನೆಯ ಮಗಳಾಗಿ, ಅಕ್ಕನಿಗೆ ತಂಗಿಯಾಗಿ, ಈ ಮನೆಗೆ ಸೊಸೆಯಾಗಿ, ಈ ಮನೆ ಕೀರ್ತಿ ತರ್ತೀನಿ ಮಾವ. ಅತ್ತಿಗೆ, ಮೋನಿಕಾ ಎಲ್ಲಿ ಅತ್ತಿಗೆ? ಯಾಕಪ್ಪ ಏನು ಎಷ್ಟು ಗಾಬರಿ ಆಗಿದ್ದಿಲ್ಲ ನೋಡಿ, ನೀನು ಹೆಂಡತಿ ಇಲ್ಲೇ ನಿಂತಾಳ. ಅಲ್ಲೇ ಮೋನಿಕಾ, ನನ್ನ ಶರ್ಟ್ ಕಾಣ್ತಾ ಇಲ್ಲ, ಎಲ್ಲಿಟ್ಟಿರುವೆ? ಶರ್ಟ್ ಕಾಣ್ತಾ ಇಲ್ವೋ? ಹೆಂಡತಿ ಕಾಣ್ತಾ ಇಲ್ವೋ? ಇಲ್ಲ ಅತ್ತಿಗೆ, ಸುಳ್ಳು ಹೇಳ್ತೇನೆ? ಮಡದಿ ಕಾಣ್ಲಿಲ್ಲ, ಅದಕ್ಕೆ ಕೇಳಿದೆ. ಇಲ್ಲೇ ನಿಂತಾಳ. ಶರ್ಟ್ ಅಲ್ಲ, ಮಡದಿ ಕಾಣ್ಲಿಲ್ಲ, ಅದಕ್ಕೆ ಕೇಳಿದೆ. ಏನ? ಶರ್ಟ್ ಕಾಣಲ್ಲ, ಮಡದಿ ಕಾಣ್ಲಿಲ್ಲ, ಅದಕ್ಕೆ ಕೇಳಿದೆ. ಓ ಮಡದಿ. ಇದೇನ್ರಿ ಹೀಗೆ ಕೇಳ್ತಾ ಇದ್ದೀರಾ? ಅಲ್ಲೇ ಒಳಗಡೆ ಇದೆಯಲ್ಲ ನಿಮ್ಮ ಶರ್ಟು. ನಿಂತ್ಕೋ ರೋಜೇಶ, ಮೋನಿಕಾಗೆ ಬಟ್ಟೆ ಇಲ್ಲ ಅಂತ ಕಾಣುತ್ತದೆ. ಪೇಟೆಗೆ ಹೋಗಿ ಅವಳಿಗೆ 2 ಜೊತೆ ಸೀರೆಯನ್ನು ಕೊಡಿಸಿಕೊಂಡು ಬಾರಪ್ಪ. ತಗರಪ್ಪ ಹಣವನ್ನು. ಆಯ್ತು ಅಣ್ಣ, ಈಗಲೇ ಹೋಗುತ್ತೇವೆ. ಬಾ ಮೋನಿಕಾ. ಯಾಕೆ ಸಾವಿತ್ರಿ, ಮುಖ ಏಕೆ ಸಣ್ಣದಂತೆ ಕಾಣುತ್ತಿದೆಯಲ್ಲ? ಯಾಕೂ ಇಲ್ಲ ರೀ, ಯಾಕೋ ಮೈಯಲ್ಲಿ ಒಂದು ರೀತಿ ಕಸಿಬಿಸಿ ಆಗ್ತಾ ಇದೆ. ಯಾಕೆ ಸಾವಿತ್ರಿ, ಅಂಥದ್ದೇನಾಗಿದೆ? ಮನಸ್ಸು ಕಸಿಬಿಸಿ ಆಗಲು ನನ್ನಿಂದ ಏನಾದರೂ ತಪ್ಪಾಗಿದೆ? ಛೇ 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 ಛೇ, ನಿಮ್ಮಿಂದ ತಪ್ಪಾಗೋದುಂಟೆ. ಚಿನ್ನ ರೀ ನೀವು, ಚಿನ್ನ. ಮತ್ತೆ ನನ್ನ ಸತಿ ಮುಖ ಸಣ್ಣದಾದರೆ ನನಗೆ ಚಿಂತೆ ಆಗೋದಿಲ್ಲವೇನೆ? ಈಗ ನಾನೇನ್ ಮಾಡ್ಬೇಕು ಹೇಳ್ರಿ? ಏನು ಮಾಡಬೇಡ ಕಣೆ. ಬೇಜಾರಾದ ಮನಸ್ಸಿಗೆ ಆನಂದ ಸಿಗಬೇಕಾದರೆ ಸುರುಸೂರಿನ ಮಧುರ ಕಂಠದಿಂದ ಸುಮಧುರ ಗಾನ. ಇದನ್ನ ಮೊದಲೇ ಹೇಳ್ಬಾರ್ದಾ? ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ, ಕಣ್ಣಲ್ಲಿ ತುಂಬಿರುವೆ, ಮನದಲ್ಲಿ ಮನೆ ಮಾಡಿಯಾಡುವೆ. ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ, ಕಣ್ಣಲ್ಲಿ ತುಂಬಿರಲು ಮನದಲ್ಲಿ ಮನೆ ಮಾಡಿಯಾಡುವ. ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ, ಕಣ್ಣಲ್ಲಿ ತುಂಬಿರಲು ಮನದಲ್ಲಿ ಮನೆ ಮಾಡಿ ಹಾಡುವೆ. ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ, ಕಣ್ಣಲ್ಲಿ ತುಂಬಿರಲು ಮನದಲ್ಲಿ ಮನೆ ಮಾಡಿಯಾಡು. ಎಲ್ಲೆಲ್ಲಿ ನೋಡಲಿ ಸಾಗರೇ ಕಾನೀರಿಗಾಗರೇ ಈ ಹೊನ್ನ ಸಾಗರೇ ನನ್ನಾಸೆಯ ಸರೇ.
ಮೋಡಗಳು ಜಾರಿ ಉರುಳಿದರೇನು ನೀನು ನಾಳೆ ನಾನಿ ನೀನು ಆದ ಮೇಲೆ ಬೇರೇನು? ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ ಕನಸಲ್ಲಿ ತುಂಬಿರಲು ಮನದಲ್ಲಿ ಮನೆ ಮಾಡಿ ಆಡುವ ಎಲ್ಲೆಲ್ಲಿ ನೋಡಲಿ ಲಲಲ. ನಿನ್ನನ್ನೇ ಕಾಣುವೆ. ರವಿಯನ್ನು ಕಾಣದೆ ಹಗಲೆಂದು ಆಗದೆ ನಿನ್ನನ್ನು ನೋಡದೆ ಈ ಪ್ರಾಣ ನಿಲ್ಲದು. ಕಡಲನ್ನು ಸೇರದ ನದಿಯನ್ನು ಕಾಣುವೆ ನಿನ್ನನ್ನು ಸೇರದೆ ನಾ ಹೇಗೆ ಬಾಳುವೆ ಸುಗವನು ಜಾರಿ ಯಾವತ್ತೆ? ಉರುಳಿದರೇನು? ನೂರಿಂದ ಸೇರಿದಂತೆ ಪ್ರೇಮದಿಂದ ನಿನ್ನ ಸೇರುವೆ. ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ ಕಣ್ಣಲ್ಲಿ ತುಂಬಿರಲು ಮನದಲ್ಲಿ ಮನೆ ಮಾಡಿ ಆಡು ಎಲ್ಲೆಲ್ಲಿ ನೋಡಲಿ ಲಲಲ. ನಿನ್ನನ್ನೇ ಕಾಣುವೆ. ಕಣ್ಣಲ್ಲಿ ತುಂಬಿರಲು ಮನದಲ್ಲಿ ಮನೆ ಮಾಡಿ ಹಾಡುವೆ. ಲಾ 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 ಲಾ. ನೋಡಿ ನನ್ನ ಮೈಯೆಲ್ಲ ಕೈಕಾಲು ಮೈಯೆಲ್ಲ ಜುಪ್ಪು ಅಂತ ಇದೆ ರೀ. ದೇಹವೆಲ್ಲ ಭಾರ ಆದ ಹಾಗೆ ಆಗ್ತಾ ಇದೆ. ನನ್ನ ಕುಮಾರ ನಿನ್ನ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವುದಲ್ಲ ಅವನ ಕಾಟಕ್ಕೆ ತಡೆಯಲಾರದು. ಸ್ವಲ್ಪ ಹೊತ್ತು ಮಲಗಿಕೊಂಡರೆ ತಾನೇ ಸರಿ ಹೋಗುತ್ತದೆ. ಬಾ ಹೋಗೋಣ. ನಡೀರಿ. ಅಲ್ಲ ಕಣೆ ಮೋನಿಕಾ, ನಿನಗೆ ಎರಡು ಸೀರೆ ಕೊಡ್ಸೋಳಗಂತೂ ನನಗಂತೂ ಸಾಕಾಗೋಯ್ತು. ಆ ಜನ ಅಂತಾರಲ್ಲ, ಎಮ್ಮೆಗಳನ್ನು ನೀರಲ್ಲಿ ಬಿಡಬಾರದು, ಹೆಣ್ಣು ಮಕ್ಕಳನ್ನು ಬಟ್ಟೆ ಅಂಗಡಿಯಲ್ಲಿ ಬಿಡಬಾರದು ಅನ್ನುವ ವಾಕ್ಯ ಸುಳ್ಳಲ್ಲ. ಇದೇನ್ರಿ ನೀವು ನನಗೆ ಎಮ್ಮೆ ಅಂತ ಇದ್ದೀರಾ? ಅದಕ್ಕೆ ನಾನು ಮನೆಯಿಂದ ನಿಮ್ಮ ಜೊತೆಗೆ ಬರೋದಕ್ಕೆ ಒಪ್ಪಿರ್ಲಿಲ್ಲ ಗೊತ್ತಾ? ಹುಡುಗಾಟ ಮಾಡಿದೆ ಕಣೆ, ಅಷ್ಟಕ್ಕೆ ನೀ ಬೇಜಾರಾದೆಯಾ? ಹಾ, ಅಂದ ಹಾಗೆ ನಿನ್ನ ಮುಖದಲ್ಲಿ ಮಂದಹಾಸ ಇಲ್ಲ ಮೋನಿಕಾ. ಯಾಕೆ ಮೋನಿಕಾ, ನಾ ಕೊಡಿಸಿದ ಸೀರೆ ನಿನಗೆ ಇಷ್ಟವಾಗಲಿಲ್ಲವೇ? ಓಹೋ, ನೀನು ಎಷ್ಟೇ ಆದರೂ ರಾಜವೈಭವದ ರಾಣಿಯಂತೆ ಮೆರೆದವಳು, ಬೆಲೆ ಕಟ್ಟುವ ರೇಷ್ಮೆ ಸೀರೆ ಉಟ್ಟವಳು, ವಜ್ರ ವೈಢೂರ್ಯ ಧರಿಸಿ ರಾಣಿಯಂತೆ ಮೆರೆದವಳು ಅಲ್ಲವೇ? ನೋಡಿ, ರೇಷ್ಮೆ ಸೀರೆ ಉಟ್ಟು ಮೈ ತುಂಬ ಬಂಗಾರದ ಒಡವೆ ಹಾಕೊಂಡ್ರೆ ಅದು ಮನಸ್ಸಿಗೆ ಸಂತೋಷ ನೆಮ್ಮದಿ ತಂದು ಕೊಡೋದಿಲ್ಲ ರೀ. ನಿಮ್ಮ ಮನೆಯಲ್ಲಿ ಅಣ್ಣ ಅತ್ತಿಗೆ ತಂದೆ ತಾಯಿಗಿಂತ ಹೆಚ್ಚಿನ ಪ್ರೀತಿ ವಾತ್ಸಲ್ಯ ತೋರಿಸ್ತಾರಲ್ಲ, ಅದೇ ನೋಡಿ ನನಗೆ ದೊಡ್ಡ ವೈಭೋಗ. ನಿನ್ನಂತ ಸತಿಯನ್ನ ಪಡೆದ ನಾನೇ ಗ್ರೇಟ್. ತಾಯಿಯಂತೆ ಗೌರವಿಸುವೆ, ಪ್ರೇಮಿಯಂತೆ ಪ್ರೀತಿಸುವೆ, ಮಗಳಂತೆ ಕಾಪಾಡಿ ಮಗುವಿನಂತೆ ಮುದ್ದಿಸುವೆ. ಇದಕ್ಕಿಂತ ಹೆಚ್ಚಾಗಿ ನನ್ನ ಹೃದಯದಲ್ಲಿ ಇಟ್ಟು ಪೂಜಿಸುವೆ. ಅಬ್ಬಾ, ನನ್ನ ಮೇಲೆ ನೀವು ಅಷ್ಟೊಂದು ಪ್ರೀತಿ ಇದ್ದೀರಾ? ನಿಮ್ಮನ್ನ ಪ್ರೀತಿಸಿ ಮದುವೆ ಮಾಡ್ಕೊಂಡಿದ್ದಕ್ಕೆ ಸಾರ್ಥಕವಾಯಿತು. ಆ ದೇವರಲ್ಲಿ ನಾನು ನೀವು ಯಾವಾಗಲೂ ಇದೇ ರೀತಿ ಸುಖವಾಗಿರ್ಲಿ ಅಂತ ಬೇಡ್ಕೊಳ್ತೀನಿ, ಸರಿನಾ? ನನ್ನಷ್ಟು ಅದೃಷ್ಟಶಾಲಿ ಇನ್ನೊಬ್ಬನಿಲ್ಲ ಈ ಜಗದಲ್ಲಿ. ನೀನು ಶ್ರೀಮಂತ ಒಡತಿ, ಸಾಕಷ್ಟು ಜನರು ನನ್ನ ಮದುವೆ ಆಗಲು ತುದಿಗಲ್ಲಿ ನಿಂತಿರುವಾಗ ಅವರೆಲ್ಲರನ್ನು ತಿರಸ್ಕರಿಸಿ ನಿನ್ನ ಮನೆಯವರನ್ನೇ ವಿರೋಧಿಸಿ ನನ್ನ ಬಾಳ ಸಂಗಾತಿಯಾಗಿದ್ದು ನನ್ನ ಪುಣ್ಯವೇ ಸರಿ. ಹೋಗ್ಲಿ ಬಿಡಿ, ಅದು ನನ್ನ ಪುಣ್ಯನೋ ನಿಮ್ಮ ಪುಣ್ಯನೋ, ಒಟ್ಟಿನಲ್ಲಿ ನಾವಿಬ್ರು ಒಂದಾಗಿದ್ದೀವಿ. ಈಗ ತುಂಬಾ ಹೊತ್ತಾಯ್ತು, ನಿಕ್ಕೋಳೆ, ಬಾಳು ಕೊಟ್ಟ ಈ ಮನ್ಮಥನ ಆಸೆ ಇಡದೆ ಹಾಗೆ ಹೊರಟಿವೆಲ್ಲ. ಮತ್ತೇನ್ರಿ ನಿಮ್ಗೇನು ಏನ್ ಮಾಡ್ಬೇಕು ಅಂತ ಆಸೆ? ಮೀನಿನ ಹಾಗೆ ಈಜುವ ಆಸೆನೋ ಅಥವಾ ಹಕ್ಕಿ ಹಾಗೆ? ಹಾರುವ ಆಸೆ,
ಹೂವಿಗೆ ಅರಳುವ ಆಸೆ. ನನಗೆ ನಿನ್ನ ಕೆಂಪಾದ ಗಲ್ಲಕ್ಕೆ ಒಂದು ಸಿಹಿ ಗುರುತು ಕೊಡುವ ಆಸೆ. ನನ್ನ ಪ್ರೀತಿ ಪ್ರೀತಿ ದೇವಿಗೆ ಕ್ಷೀರಾಭಿಷೇಕ ಬಾಳ ಸಂಗಾತಿ ನಿನಗೆ ಪ್ರೇಮಾಭಿಷೇಕ ನಿನಗೆ ಪಟ್ಟಾಭಿಷೇಕ ಬಾಳ ಸಂಗಾತಿ ನಿನಗೆ ಪ್ರೇಮಾಭಿಷೇಕ. ನನ್ನ ಪ್ರೀತಿ ದೇವಿ ನಿನಗೆ ಕ್ಷೀರಾಭಿಷೇಕ ಬಾಳ ಸಂಗಾತಿ ನಿನಗೆ ಪ್ರೇಮಾಭಿಷೇಕ. ನನ್ನ ರಾಜನೇ ನಿನಗೆ ಪಟ್ಟಾಭಿಷೇಕ ಬಾಳ ಸಂಗಾತಿ ನಿನಗೆ ಪ್ರೇಮಾಭಿಷೇಕ. ನನ್ನ ಸಿರೆ ಮಾತ ಪುಷ್ಪ ನನ್ನೊಲವೇ ನಿನಗೆ ಧೂಪ ಯಮುನಾ ತೀರ ನಾನೇ ಶ್ಯಾಮ ನೀನೇ ರಾಧಿಕಾ. ಮೋನಿಕಾ, ನೀನು ಮನೆಗೆ ನಡೆ. ನನಗೆ ಸ್ವಲ್ಪ ಕೆಲಸವಿದೆ. ಕೆಲಸ ಮುಗಿದ ತಕ್ಷಣ ಮನೆಗೆ ಬರುತ್ತೇನೆ. ಸರಿ, ಬೇಗ ಬಂದ್ಬಿಡಿ. ನಾನು ನಿಮ್ಮ ದಾರಿನೇ ಕಾಯ್ತಾ ಇರ್ತೀನಿ. ಈ ಸೌಂದರ್ಯದ ಸೊಬಗಿನಲ್ಲಿ ಸಂಚರಿಸುವ ರಂಬೆ, ಇದ್ಯಾವ ಗೂಡಿನ ಗೊಂಬೆ? ಈ ಮನ್ಮಥ ರಸಿಕನಿಗೆ ನೀಡುವಾರೆ ದಾಳಿಂಬೆ. ಯಾರು? ಓಹೋ, ದಾಳಿಂಬೆ ಅಂತ ಹೇಳ್ತಾ ಇದ್ದೀರಲ್ಲ, ಈ ತೋಟದ ದಾಳಿಂಬೆ ಹಣ್ಣಿನ ಮಾಲೀಕನೂ ಇದ್ದಾನೆ, ಅದನ್ನು ತಿನ್ನುವ ಸಾಹುಕಾರ ಕೂಡ ಇದ್ದಾನೆ. ನೀನು ಸುಮ್ಮನೆ ಇಲ್ಲಿಂದ ಹೊರಟು ಹೋಗೋ ರಾಸ್ಕಲ್. ರಾಸ್ಕಲ್, ನಿನ್ನಂತ ರತಿಯೊಡನೆ ರಾಸಲೀಲೆ ಆಡಲು ಬಂದಿರುವ ಈ ರಸಿಕನಿಗೆ ರಾಸ್ಕಲ್ ಎಂಬ ಪದವನ್ನು ಬಳಸಿದಿರುವ ರಮಣಿ, ಗುಲಾಬಿ ಅಂತ ನಿನ್ನ ಕೆನ್ನೆಯ ಮೇಲೆ ಪ್ರೇಮವೆಂಬ ಮೇಳೆ ಸುರಿಸಲು ಬಂದಿರುವ ಪ್ರೇಮಿ ನಾನು. ಈ ನಿನ್ನ ಸೌಂದರ್ಯದ ಸೊಬಗನ್ನು ಸವಿಯಬೇಕೆನ್ನುವ ಸೊಗಸುಗಾರ. ಏಯ್, ಸೌದರ ಸವಿತೀನಿ ಅಂತ ಬಂದ ನಿನ್ನ ಮಾನ ಹಾನಿ ಮಾಡ್ಕೊಳ್ಬೇಡ. ಓ ಮೂಡ ಮೂಡ, ಮೂಡನಲ್ಲ ಮೋಹಿನಿ, ಹೆಣ್ಣೆಂಬ ಈ ಬರುಡಾದ ಭೂಮಿಯನ್ನು ಹಸೆಗೊಳಿಸಲು ತುಂಬಿ ನಿಂತಿರುವ ಮೋಡ. ಏನು, ಭೂಮಿಯನ್ನು ಹಸಿಗೊಳಿಸಿ ಹದ ಮಾಡಿ ಸಸಿ ನಡ್ತೀನಿ ಅಂತ ಹೇಳ್ತಾ ಇದೆಯಲ್ಲ? ಈ ಭೂಮಿಗೆ ಸರದಾರ ಇದ್ದಾನೆ ಅನ್ನೋದನ್ನ ಮರಿಬೇಡ. ಈ ಭೂಮಿ ಕಾಳಿಗೆ ಕೊರಳಿಗೆ ಮಾಂಗಲ್ಯ ಕಟ್ಟಿದ ಗಂಡ ಇದ್ದಾನ ಕಣೋ. ಇಂಥ ನೀಚ ಕೆಲಸಕ್ಕೆ ಕೈ ಹಾಕದಿರು. ಗಂಡ ಎಲ್ಲಿರುವನು ನಿನ್ನ ಗಂಡ? ಗಂಡನಿಂದ ಸುಖ ಸಿಕ್ಕರೂ ಸಹ ಆ ಸುಖ ಸಾಲದೆ ನಿನ್ನ ಕಾಮದ ದಾಹವನ್ನು ಈರಿಸಿಕೊಳ್ಳಲು ನಮ್ಮಂತ ದುಷ್ಟರೊಡನೆ ನಿನ್ನ ಕಾಮದ ತೀಟನ್ನು ತೀರಿಸಿಕೊಂಡು ನಾನೇ ಒಳ್ಳೆಯ ಗೆಳತಿಯನ್ನು ಕೊಡುವ ಹೆಣ್ಣನ್ನು ಎಷ್ಟು ಕಂಡಿಲ್ಲ ಈ ನಿನ್ನ ಸಮಾಜದಲ್ಲಿ. ಏನು ಬಾಯಿಗೆ ಬಂದಂತ ಮಾತಾಡ್ತಿದೀಯಾ? ಇಂದಿನ ಸಮಾಜದಲ್ಲಿ ತಮ್ಮನ ಹೆಂಡತಿಯ ಮೇಲೆ
ಮನೆಯಲ್ಲಿ ಯಾರು ಇಲ್ಲದಾಗ ಕಾಮದ ಕಣ್ಣು ಹಾಕಿ ಅವಳ ಶೀಲ ಹಾಳು ಮಾಡಿ ಒಂದೇ ಗರ್ಭಕ್ಕೆ ಅಣ್ಣ ತಮ್ಮಂದರು ಇಬ್ಬರು ಭಾಗ್ಯ ಹಾಕ್ತಾರೆ ಅಂತ ನೀಚ ಕಾಮಕರು ತುಂಬಿದ್ದಾರೆ ಈ ಸಮಾಜದಲ್ಲಿ. ಹೆಣ್ಣು ಕುಲಕ್ಕೆ ಬಾಯಿ ಬಂದಂತೆ ಮಾತನಾಡಿದ್ರೆ ನಿನ್ನನ್ನು ಎದ್ದು ಬಂದು ಎದಿಗೆ ಒದೆಯುತ್ತೆ ಸಮಾಜದ ಕುಲ. ಹೆಣ್ಣು ಕುಲ ಗಂಡು ತಾಮ್ರದ ಪಾತ್ರೆ ಇದ್ದಂತೆ, ಹೆಣ್ಣು ಮಣ್ಣಿನ ಮಡಿಕೆ ಇದ್ದಂತೆ. ತಾಮ್ರದ ಪಾತ್ರೆ ತೆಳಗೆ ಬಿದ್ದರೆ ಅದು ಶಬ್ದ ಮಾತ್ರ ಮಾಡುತ್ತೆ, ಅದು ಜಜ್ಜಿದರೂ ಸಹ ಅದಕ್ಕೆ ಚಿನ್ನದ ಬೆಲೆನೇ ಇದೆ. ಹೆಣ್ಣೆಂಬ ಈ ಮಡಿಕೆ ತೆಳಗೆ ಬಿದ್ದರೆ ಚೂರು ಚೂರು ಆಗುತ್ತೆ. ಹೆಣ್ಣಾದ ನಿನಗೆ ಇಷ್ಟೊಂದು ಬಿಂಕವಿರಬೇಕಾದರೆ ಇನ್ನು ಚಿಗುರು ಮಿಸಿ ಹೊತ್ತಿರುವ ಈ ಗಂಡನಿಗೆ ಇನ್ನೆಷ್ಟು ಇರಬೇಡ. ಕಾಮದಿಂದ ಬುಸುಗುಡುವ ಈ ಕಾಳಿಂಗ ಸರ್ಪಕ್ಕೆ ನಿನ್ನ ವೇದಾಂತ ನಾಟುವುದಿಲ್ಲ ನಾರಿ. ಈ ಮನ್ಮಥ ರಸಿಕನಿಗೆ ಮುದ್ದಾಡಿ ನನ್ನ ಮನ ತನಿಸುಬಾರೇ ನನ್ನ ಅರಗಿನಿ. ಏ ಬಂಡ, ಹೆಣ್ಣಿನ ಸೌಂದರ್ಯವನ್ನ ಇಷ್ಟಪಡುವ ಗಂಡು ಗಲ್ಲಿಗೊಬ್ಬನಿರ್ತಾನೋ, ಆದ್ರೆ ಹೆಣ್ಣಿನ ಮನಸ್ಸನ್ನ ಇಷ್ಟಪಡುವವನು ಕೋಟಿಗೊಬ್ಬ ಇರ್ತಾನೆ. ಏನು ಅಂತ ಮಾತನಾಡ್ತಾ ಇದೀಯಾ? ನೋಡು, ಇಲ್ಲಿ ರೈತನ ಮನೆ ಹೆಣ್ಣು ಮಕ್ಕಳಿಗೆ ಈ ರೀತಿ ಬಾಯಿಗೆ ಬಂದಂತೆ ಮಾತನಾಡಿದ್ರೆ ರೆಂಟೆ ತೆಗೆದುಕೊಂಡು ನಿನ್ನ ಎದೆಯನ್ನು ಸೀಳಬೇಕಾಗುತ್ತೆ. ಅಂದರೆ ನೀವು? ನಾನು ಈ ಊರ ರೈತ, ಧರ್ಮವಂತರ ಮನೆಯ ಅವರ ತಮ್ಮನ ಹೆಂಡತಿ. ಓಹೋ, ವೈರಿಗಳ ಪಂಜರದ ಗಿಳಿ. ಹೇಗಾದರೂ ಮಾಡಿ ಈ ಗಿಳಿಯನ್ನು ನನ್ನ ಪಂಜರದಲ್ಲಿ ಬಂಧಿಸಲೇಬೇಕು. ಲೇ ಗರುಡ, ನಮಗೆ ಅವಮಾನ ಮಾಡಿದ ಸೇಡಿಗಾಗಿ ಈ ಮೋನಿಕಾ ಎಂಬ ಮೋಹಿನಿಯಿಂದಲೇ ಪಾಠ ಕಲಿಸುವ ನಿಮಗೆ. ಮೆಚ್ಚಿದೆ ಮೋನಿಕಾ, ಈ ನಿಮ್ಮ ಧೈರ್ಯಕ್ಕೆ ನಾ ಮೆಚ್ಚಿದೆ. ಹೆಣ್ಣು ಗಂಡಿಗಿಂತಲೂ 100 ಪಟ್ಟು ಧೈರ್ಯಶಾಲಿ ಎಂದು ನೀವು ಸಾಬೀತು ಮಾಡಿದ್ರಿ. ನೀವು ಇಷ್ಟೊತ್ತವರೆಗೂ ಯಾರ ಬಗ್ಗೆ ಮಾತನಾಡ್ತಾ ಇದ್ರಿ? ನಿಮ್ಮ ಕ್ಯಾರೆಕ್ಟರ್ ಹೇಗಿದೆ ಎಂದು ಪರೀಕ್ಷಿಸಿದೆ. ನಿಮ್ಮಂತ ಸತಿಯನ್ನು ಪಡೆದ ಆ ರಾಜೇಶ ಪುಣ್ಯ ಮಾಡಿದ್ದಾನೆ ಅಂತ ಕಾಣಿಸುತ್ತೆ. ಏನು, ರಾಜೇಶ್ ಅವರು ನಿಮಗೆ ಪರಿಚಯನಾ? ಅಂದ್ರೆ ನೀವ್ ಯಾರು ಅಂತ ನನಗ್ ಗೊತ್ತಾಗ್ಲಿಲ್ವಲ್ಲ. ನನ್ನ ಹೆಸರು ಕೀರ್ತಿರಾಜ್ ಅಂತ. ಇದೇ ಈ ಊರಿನ ಶ್ರೀಮಂತನಾದ ನಾಗೇಂದ್ರ ಪ್ರಸಾದ್ ಅವರ ಫ್ಯಾಕ್ಟರಿ ಮ್ಯಾನೇಜರ್. ನಾನು ರಾಜೇಶ ಒಂದೇ ಕಾಲೇಜಿನಲ್ಲಿ ಓದಿದವರು. ರಾಜೇಶ ಮತ್ತು ರಂಜನಾ ಒಬ್ಬರಿಗೊಬ್ಬರು ಪ್ರೀತಿಸುತ್ತಿದ್ದರು. ಅವಳನ್ನು ಬಿಟ್ಟು ನಿಮ್ಮನ್ನು ಮದುವೆ ಆದ್ನ ರಾಜೇಶ. ಏನು, ರಾಜೇಶ್ ಈ ವಿಷಯನ ನನ್ನ ಮುಂದೆ ಹೇಳಲೇ ಇಲ್ವಲ್ಲ? ಬೇರೆ ಯಾರ್ದೋ ವಿಚಾರ ಅಲ್ಲ ಮೇಡಮ್, ಆ ನಿಮ್ಮ ಪತಿ ರಾಜೇಶನ ವಿಚಾರನೆ ನಾನು ಹೇಳ್ತಿರೋದು. ಏನು, ರಾಜೇಶ ಸಂಪನ್ನನೆಂದು ತಿಳಿದಿರಬೇಡಿ. ನೋಡಿ, ಅವನ ರಾಸಲೀಲೆಗಳ ಫೋಟೋಗಳನ್ನು ಮೊಬೈಲ್ನಲ್ಲಿ. ಈ ವಿಷಯವನ್ನ ಯಾವತ್ತೂ ರಾಜೇಶ್ ನನ್ನ ಮುಂದೆ ಹೇಳೇ ಇಲ್ವಲ್ಲ? ಯಾಕೆ ರಾಜೇಶ್, ಯಾಕೆ ನನಗೆ ಈ ರೀತಿ ಮೋಸ ಮಾಡಿದೆ? ನನ್ನನ್ನು ಬಿಟ್ಟು ಆ ರಜನಿಯ ತೋಳ ತೆಕ್ಕಿಯಲ್ಲಿ ಸುಖ ಪಡ್ತಾ ಇದೀಯಾ? ನಿನಗೆ ಸರಿಯಾದ ಪಾಠ ಕಲಿಸದೆ ನಾನು ಬಿಡೋದೇ ಇಲ್ಲ. ಹಲೋ ಮೇಡಮ್, ಏನೋ ವಿಚಾರ ಮಾಡ್ತಾ ಇದ್ದೀರಲ್ಲ, ನನಗೆ ಸ್ವಲ್ಪ ಕೆಲಸವಿದೆಯೇ, ನಾನಿನ್ನು ಬರುತ್ತೇನೆ. ನಿಲ್ಲಿ, ನಿಂತ್ಕೊಳ್ಳಿ. ನಾನು ನಿಮ್ಮ ಜೊತೆ ಸ್ವಲ್ಪ ಮಾತನಾಡಬೇಕು. ಅಲ್ಲ, ರಾಜೇಶ್ ನನ್ನನ್ನು ಪ್ರೀತಿಸಿ ಕೈ ಹಿಡಿದು ನನ್ನನ್ನ ನಡು ನೀರಿನಲ್ಲಿ ಕೈ ಬಿಟ್ಟು ಬೇರೆಯವಳ ಜೊತೆ ಸುಖ ಪಡಬೇಕಾದ್ರೆ ನಾನು ಯಾಕೆ ನಿಮ್ಮ ಜೊತೆ ಸುಖ ಪಡಬಾರ್ದು ಅಂತೀನಿ. ಇದೇನು ಹೇಳ್ತಾ ಇದ್ದೀರಾ ಮೋನಿಕರ್ ಅವರೇ? ಆ ನಿಮ್ಮ ಗಂಡನಿಂದ ನೋಡಿ, ಗಂಡನಿಂದ ಗಂಡ ಅನಿಸಿಕೊಂಡವನೇ ಇನ್ನೊಬ್ಬರ ಜೊತೆ ಸುಖ ಪಡ್ಬೇಕಾದ್ರೆ ನಾನು ನಿಮ್ಮ ಜೊತೆ ಸುಖ ಪಟ್ರೆ ತಪ್ಪೇನು ಅಂತ ಕೇಳ್ತಾ ಇದ್ದೀನಿ. ಮೋನಿಕಾ, ನೀನೇ ನನ್ನನ್ನು ಬಯಸಿದ್ಯಾ ಅಂದ ಮೇಲೆ ನಿನ್ನಂತ ಹೆಣ್ಣನ್ನು ತಿರಸ್ಕರಿಸಿದರೆ ಈ ಕೀರ್ತಿರಾಜನಿಗೆ ಅವಮಾನ. ಬಾ ನನ್ನ ಕನಸಿನ ರಾಣಿ, ಕಮಾನ್. ಸಂಜೆಯ ಹಿತವಾದ ತಂಗಾಳಿಗೆ ನಲ್ಲೆಯ ಮೃದುವಾದ ಬಿಗಿಯ ಪೂಜೆ. ಸಂಜೆಯ ಹಿತವಾದ ತಂಗಾಳಿಗೆ ನಲ್ಲೆಯ ಮೃದುವಾದ ಬಿಗಿಯ ಪೂಜೆ. ಹಿತವಾಗಿ ಸೋಚ
ಸೋಸಿದಾಗ ಕಣ್ಣೆರಡು ಕೂಡಿದಾಗ ಹಿತವಾಗಿ ಸೋಸಿದಾಗ ಕಣ್ಣೆರಡು ಕೂಡಿದಾಗ ರೋಮಾಂಚನ ಬಾಳೆಲ್ಲ ನವಚೇತನ ಬಾಳೆಲ್ಲ ನವಚೇತನ ಬಾಳೆಲ್ಲ ನವಚೇತನ ಬಾಳೆಲ್ಲ ನವಚೇತನ ಸಂಜೆಯ ಹಿತವಾದ ತಂಗಾಳಿಗೆ ನಲ್ಲನ ಮೃದುವಾದ ಸಂಜೆಯ ಹಿತವಾದ ತಂಗಾಳಿಗೆ ನಲ್ಲನ ಮೃದುವಾದ ಹಿತವಾಗಿ ಸೋಕಿದಾಗ ಕಣ್ಣೆರಡು ಕೂಡಿದಾಗ ಹಿತವಾಗಿ ಸೋಕಿದಾಗ ಕಣ್ಣೆರಡು ಕೂಡಿದಾಗ ರೋಮಾಂಚನ ಬಾಳೆಲ್ಲ ಹಾ ಕೀರ್ತಿರಾಜ್ ನಾನು ಬಂದು ಬಹಳ ಹೊತ್ತಾಯ್ತು. ಮನೆಯಲ್ಲೆಲ್ಲರೂ ನನ್ನ ದಾರಿ ಕಾಯ್ತಾ ಇರ್ತಾರೆ ನೋಡಿ. ನಾಳೆ ಸಂಜೆ ಇದೇ ಸಮಯಕ್ಕೆ ನೀವು ಇಲ್ಲೇ ಬಂದು ಭೇಟಿ ಆಗ್ತಿರ್ತಾನೆ. ಬಾಯ್. ಆಯ್ತು ಮೋನಿಕಾ, ಬಾಯ್ ಬಾಯ್. ಕಾನನದಲ್ಲಿ ಒಂದೇ ಸಾರಿ 7 ಬಣ್ಣ ಪ್ರಜ್ವಲಿಸುವಂತೆ ಈ ಕೀರ್ತಿರಾಜನ ಕಾರ್ಯಗಳು ಪ್ರಜ್ವಲಿಸಿತು. ಲೇ ಗರುಡ, ಗುಡುಗು ಸಿಡಿಲಿನಂತೆ ಅರ್ಪಟಿಸಿ ಸಡ್ಡು ಹೊಡೆದು ಚಾಲೆಂಜ್ ಮಾಡಿದ ಸೇಡಿಗಾಗಿ ಈ ಮೋನಿಕಾ ಎಂಬ ಮೋಹಿನಿಯಿಂದಲೇ ನಿಮ್ಮ ಮನೆಗೆ ಚಿತೆ ಇಟ್ಟು ಆ ನಂತರ ನಾಗೇಂದ್ರ ಪ್ರಸಾದನ ಮುಂದೆ ಒಳ್ಳೆಯವನೆಂದು ನಟನೆ ಮಾಡಿ ಮುಂದೊಂದು ದಿನ ಹಾಕುವೆ ಅವನ ಆಸ್ತಿಗೆ ಕಣ್ಣ. ಇನ್ನು ಮುಂದೆ ತಿಳಿಯುವುದು ಈ ಖಳನಾಯಕನ ಕಾರಸ್ಥಾನ. ಬೇಟೆ ಆಡಿದ್ರೆ ಆನೆನೇ ಬೇಟೆ ಆಡಬೇಕು, ಲೂಟಿ ಮಾಡಿದ್ರೆ ಭಂಡಾರವನ್ನೇ ಲೂಟಿ ಮಾಡಬೇಕು. ಹೆಣ್ಣು ಮುಟ್ಟಿದರೆ ಯಾರು ಮುಟ್ಟಲಾರದ ಹೆಣ್ಣನ್ನೇ ಮುಟ್ಟಬೇಕು. ಇದೇ ಇದೇ ಈ ಕೀರ್ತಿರಾಜನ ಕರಾಮತ್ತು.